ಜೈ ಜವಾನ್ ಜೈ ಕಿಸಾನ್. ನನ್ನ ಹೆಸರು ಕೀರ್ತನಾ. ನಾನು ಚಿತ್ರದುರ್ಗ ಡಿಸ್ಟ್ರಿಕ್ಕಿಂದ ಬಂದಿದ್ದೀನಿ. ನಮಗೆ ವಿ ಪಿ ಹೆಗ್ಡೆ ಸರ್ ಅವರ ಫಾರ್ಮ್ಗೆ ಅಗ್ರೋ ಬೇಸ್ಡ್ ಇಂಡಸ್ಟ್ರಿ ಅಟ್ಯಾಚ್ಮೆಂಟ್ ಅಂತಂದೇಳಿ ಹಾಕಿ ಇವತ್ತಿಗೆ 15 ದಿನ ಆಯಿತು. ಈ 15 ದಿನ ಇಲ್ಲಿಗೆ ಬರೋಕ್ಕಿಂತ 15 ದಿನ ಮುಂಚೆ ನನಗೆ ಸಾವಯವ ಕೃಷಿ ಅಂತಂದರೆ ಏನು ಗೊತ್ತಿತ್ತಪ್ಪ ಅಂತಂದರೆ ಬರೀ ಬುಕ್ಕಲ್ಲಿ ಓದಿರೋದು. ಅಂತಂದರೆ ಏನು ಸಾವಯವ ಕೃಷಿ ಅಂತಂದರೆ ಬರೀ ಅಂದರೆ ಗೊಬ್ಬರ ತೊಗೊಂಡೋಗ್ಬಿಟ್ಟು, ಅದು ಯಾವ ಗೊಬ್ಬರ ಅಂದರೆ ಕಂಪ್ಲೀಟಾಗಿ ಡಿಕಂಪೋಸ್ಡ್ ಆಗಿರೋ ಗೊಬ್ಬರನೂ ಅಲ್ಲ, FOM ತೊಗೊಂಡೋಗ್ಬಿಟ್ಟು ಫಾರ್ಮಲ್ಲಿ ಹಾಕಿಬಿಟ್ರೆ ಅದನ್ನೇ ಸಾವಯವ ಕೃಷಿ ಅಂತ ಹೇಳ್ತಾರೆ ಅಂತ ನನಗೆ ಗೊತ್ತಿತ್ತು. ಬರೀ ಕೆಮಿಕಲ್ ಬೇಸ್ಡ್ ಫರ್ಟಿಲೈಸರೇ ಯೂಸ್ ಮಾಡ್ತಾರೆ, ಅದರಿಂದನೇ ಬೆಳೆ ಬೆಳೆಸ್ಬೋದು ಅಂತ ಹೇಳಿ ನಾನು ಅಂದ್ಕೊಂಡಿದ್ದೆ. ಆದರೆ ಈಗ ನನಗೆ ಇಲ್ಲಿಗೆ ಬಂದಮೇಲೆ ನನಗೆ ಏನು ತಿಳಿತಪ್ಪ ಅಂತಂದರೆ 1 ಗ್ರಾಮು ನೀವು ಕೆಮಿಕಲ್ ಯೂಸ್ ಮಾಡಲಿಲ್ದಂಗೆ ನೀವು ಕೃಷಿಯನ್ನು ಮಾಡ್ಬೋದು. ಯಾವುದೇ ರೀತಿಯ ಕೆಮಿಕಲ್ನ ಯೂಸ್ ಮಾಡಿದ್ರೆ ನಿಮ್ಮ ದುಡ್ಡನ್ನ ನೀವು ಹಾಕೋದ್ರ ಬದಲು ಅದೇ ನಿಮ್ಮ ಫಾರ್ಮಲ್ಲಿ ಇರ್ತಕ್ಕಂತಹ ವಸ್ತುಗಳನ್ನು ಯೂಸ್ ಮಾಡಿಕೊಂಡು ನೀವು ಕೃಷಿಯನ್ನು ಮಾಡಬಹುದು ಅಂತಂದೇಳಿ ನನಗೆ ವಿ ಪಿ ಹೆಗ್ಡೆ ಸರ್ ಅವರಿಂದ ನನಗೆ ಗೊತ್ತಾಯಿತು. ಸರ್ನ ನಾನು ನನ್ನ ಲೈಫ್ ಹೀರೋ ಅಂತಂದು ಹೇಳಿ ಅನ್ಕೋತೀನಿ. ಅವರಿಂದ ನಾನು ತುಂಬ ಕಲ್ತಿದ್ದೀನಿ. ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತಂದರೆ ಏನು, ಅದರಲ್ಲಿ ಎಷ್ಟು ಇಂಪಾರ್ಟೆನ್ಸ್ ಇದೆ, ಅದರಿಂದ ಏನು ಎಷ್ಟು ನಾವು ನಮ್ಮ ಇಂಡಿಯಾದ ಇನ್ಕಮ್ನ ಜನ್ರೇಟ್ ಮಾಡ್ಕೋಬೋದು, ನಮ್ಮ ಸಾಯಿಲ್ನ ಆರೋಗ್ಯವನ್ನು ನಾವು ಯಾವ ರೀತಿ ಕಾಪಾಡ್ಕೋಬೋದು, ನಮ್ಮ ಸುತ್ತಮುತ್ತಲ ಎನ್ವಿರಾನ್ಮೆಂಟ್ನ ನಾವು ಯಾವ ರೀತಿ ಕಾಪಾಡ್ಕೋಬೋದು ಅಂತಂದೆಲ್ಲ ನಾವು ಆರ್ಗ್ಯಾನಿಕ್ ಫಾರ್ಮ್ನ ಡೀಪಾಗಿ ಸ್ಟಡಿ ಮಾಡ್ಕೊತ ಹೋದರೆ ನಮಗೆ ಗೊತ್ತಾಗುತ್ತೆ. ಇಷ್ಟನ್ನು ಎಲ್ಲ ನಮಗೆ ತಿಳಿಸ್ಕೊಟ್ಟಿರ್ತಕ್ಕಂಥ ವಿ ಪಿ ಹೆಗ್ಡೆ ಸರ್ ಅವ್ರಿಗೆ ಧನ್ಯವಾದಗಳು ಸರ್. ನಾನಿವತ್ತು ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಟಾಪಿಕ್ಸ್ಗಳ ಬಗ್ಗೆ ಹೇಳ್ಕೊತ ಹೋದರು. ನಾನಿವತ್ತು ಯಾವ ಟಾಪಿಕ್ ಬಗ್ಗೆ ಅಂದರೆ ಯಾವ ವಿಷಯದ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಅಮೋನಿಯಾ ಮತ್ತು ಮಣ್ಣನ್ನು ಮಿಶ್ರಣ ಮಾಡಬೇಡಿ ಅಂತಂದು ಹೇಳಿ. ಅಮೋನಿಯಾ ಅನ್ನೋದು ಒಂದು ನೈಟ್ರೋಜನ್ ಅನ್ನೋ ಒಂದು ಫಾರ್ಮ್. ಅಮೋನಿಯಾ ಅನ್ನೋದು ನಮಗೆಲ್ಲ ತಿಳಿದಿರುವಂತೆ ಒಂದು ಪ್ಲ್ಯಾಂಟು ಚೆನ್ನಾಗಿ ಬೆಳಿಬೇಕಪ್ಪ ಅಂತಂದರೆ ಅದಕ್ಕೆ 16 ಪೋಷಕಾಂಶಗಳು ಅವಶ್ಯಕ. ಈ 16 ಪೋಷಕಾಂಶಗಳು ಎಲ್ಲಿರುತ್ತೆ ಅಂತಂದರೆ ಸಾಯಿಲಲ್ಲಿರುತ್ತೆ. ಈ 16 ಪೋಷಕಾಂಶಗಳು ಮಣ್ಣಲ್ಲಿ ಇರೋದು ಒಂದು ಗಿಡಗಳಿಗೆ ಸಿಗಬೇಕಪ್ಪ ಅಂತಂದರೆ ಆ ಮಣ್ಣಿನ pH ಅಂತ ನಾವೇನು ಹೇಳ್ತೀವೋ ಅದು ಸ್ಲೈಟ್ಲಿ ಅಸಿಡಿಕ್ಕಿಂತ ನ್ಯೂಟ್ರಲ್ ಆಗಿರಬೇಕು. ಆ ರೀತಿ ಇದ್ದರೆ ಮಾತ್ರ ಆ 16 ಪೋಷಕಾಂಶಗಳು ಆ ಒಂದು ಗಿಡಗಳಿಗೆ ಸಿಗುತ್ತೆ ಮತ್ತು ಗಿಡಗಳ ಬೆಳವಣಿಗೆಯೂ ಸಹ ಚೆನ್ನಾಗಾಗುತ್ತೆ. ಒಬ್ಬರು ಸೈಂಟಿಸ್ಟ್ ಇದ್ದಾರೆ, M.A. ಮಾಟ್ಲ್ಯಾಂಡ್ ಅನ್ನೋರು. ಅವರು 1958ರಲ್ಲಿ ಒಂದು ಆರ್ಟಿಕಲ್ನ ಬರೀತಾರೆ. ಆ ಆರ್ಟಿಕಲ್ನ ಪಬ್ಲಿಷ್ ಮಾಡ್ತಾರೆ. ಆ ಆರ್ಟಿಕಲ್ನ ಹೆಸರು ಬಂದುಬಿಟ್ಟು ರಿಯಾಕ್ಷನ್ ಆಫ್ ಅಮೋನಿಯಾ ಇನ್ ಸಾಯಿಲ್ಸ್ ಇನ್ ಅಡ್ವಾನ್ಸಸ್ ಇನ್ ಅಗ್ರೋನಮಿ ಅಂತಂದೇಳಿ. ಆ ಆರ್ಟಿಕಲ್ನ ವಾಲ್ಯೂಮ್ 10ರಲ್ಲಿ ಉಲ್ಲೇಖನ ಬರೆದಿದ್ದಾರೆ ಅವರು. ಅದರಲ್ಲಿ ಏನು ಹೇಳ್ತಾರಪ್ಪ ಅಂತಂದರೆ ಅನ್ಹೈಡ್ರಸ್ ಅಮೋನಿಯಾ ಅಥವಾ ಅಕ್ವೇಸ್ ಸೊಲ್ಯೂಷನ್ ಆಫ್ ಅಮೋನಿಯಾನ ನಾವು ಒಂದು ಜಾಗದಲ್ಲಿ ಹಾಕಿದ್ದೀವಿ ಅಂತಂದರೆ ಅಲ್ಲಿ ಇಮಿಡಿಯೇಟಾಗಿ ಆಲ್ಕಲೈನಿಟಿ ರಿಯಾಕ್ಷನ್ ಆಗುತ್ತೆ ಅಂತಂದೇಳಿ ಹೇಳ್ತಾರೆ. ಅರ್ಥ ಏನಪ್ಪ ಅಂತಂದರೆ ನಾವು ಮಣ್ಣಲ್ಲಿ ನಾವು ಅನ್ಹೈಡ್ರಸ್ ಅಮೋನಿಯಾ ಅಥವಾ ಅಕ್ವೇಸ್ ಸೊಲ್ಯೂಷನ್ ಆಫ್ ಅಮೋನಿಯಾನ ಹಾಕೋದ್ರಿಂದ ಏನಾಗುತ್ತೆ ಅಂತಂದರೆ ಇಮಿಡಿಯೇಟಾಗಿ ಅಲ್ಲಿ pH ಇನ್ಕ್ರೀಸ್ ಆಗುತ್ತೆ. ಆಲ್ಕಲೈನಿಟಿ ಆಗೋದ್ರಿಂದ pH ಇನ್ಕ್ರೀಸ್ ಆಗುತ್ತೆ. ಸೊ ನಾನು ಆಗಲೇ ಹೇಳಿದೆ ನಿಮಗೆ, ನಮಗೆ 16 ಪೋಷಕಾಂಶಗಳು ಯಾವಾಗ ಸಿಗುತ್ತೆ ಅಪ್ಪ ಅಂತಂದರೆ ಗಿಡಗಳಿಗೆ ಯಾವಾಗ ಸಿಗುತ್ತೆ ಅಂತಂದರೆ ಆ ಮಣ್ಣಿನ pH ಸ್ಲೈಟ್ಲಿ ಅಸಿಡಿಕ್ಕಿಂದ ನ್ಯೂಟ್ರಲ್ ಆಗಿದ್ದರೆ ಮಾತ್ರ ಆ ಒಂದು 16 ಪೋಷಕಾಂಶಗಳು ಆ ಒಂದು ಗಿಡಗಳಿಗೆ ಸಿಗುತ್ತೆ. ಇಲ್ಲಿ ಅಮೋನಿಯಾ ಹಾಕಿದಾಗ ಏನಾಗುತ್ತೆ ಅಂತಂದರೆ pH ಜಾಸ್ತಿ ಆಗುತ್ತೆ. ಈಗ ಎಕ್ಸಾಂಪಲ್ ಹೇಳೋದಾದರೆ ಈಗ ನಾರ್ಮಲ್ ಮಣ್ಣಿನ pH ಒಂದು 6 ಇದೆ ಅಂತಂದರೆ ನಾವು ಅಮೋನಿಯಾ ಹಾಕಿದ ತಕ್ಷಣ 8.1 ಆಗುತ್ತೆ, ಅಂದರೆ ಇನ್ಕ್ರೀಸ್ ಆಗುತ್ತೆ. ಆಗೇನಾಗುತ್ತೆ ಅಂತಂದರೆ ಆ ಮಣ್ಣಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳು ಗಿಡಗಳಿಗೆ ಸಿಗೋಲ್ಲ. ಆಗ ಪೋಷಕಾಂಶದ ಕೊರತೆ ಆಗುತ್ತೆ, ಗಿಡಗಳ ಬೆಳವಣಿಗೆಯಲ್ಲಿ ಕುಂಠಿತ ಆಗುತ್ತೆ. ಇನ್ನು ಈ ಅಮೋನಿಯಾ ಏನು ಮಾಡುತ್ತೆ ಅಂತಂದರೆ ನಾವು ಅಮೋನಿಯಾನ ಮಣ್ಣಿಗೆ ಹಾಕೋದ್ರಿಂದ ಈಗ ಅಮೋನಿಯಾದ ಸೋರ್ಸ್ಗಳಾದಂಥ ಯೂರಿಯಾ ಫರ್ಟಿಲೈಸರ್ ಅಥವಾ ಅನೈಡ್ರಸ್ ಅಮೋನಿಯಾ ಫರ್ಟಿಲೈಸರು ಅಥವಾ ಅಮೋನಿಕಲ್ ಫರ್ಟಿಲೈಸರ್, ಅಮೋನಿಯಂ ಸಲ್ಫೇಟ್ ಆಗಿರ್ಬೋದು, ಅಮೋನಿಯಂ ಫಾಸ್ಫೇಟ್ ಆಗಿರ್ಬೋದು, ಈ ಥರ ಫರ್ಟಿಲೈಸರ್ನ ನಾವು ಮಣ್ಣಲ್ಲಿ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಮಣ್ಣಲ್ಲಿರ್ತಕ್ಕಂಥ ಆರ್ಗ್ಯಾನಿಕ್ ಮ್ಯಾಟರ್ನ ಸಾಲ್ಯುಬಲೈಸ್ ಮಾಡಿ ಹೈಡ್ರೋಲಿಸಿಸ್ ಮಾಡ್ಕೊಂಡ್ಬಿಡುತ್ತೆ. ಸೊ ಅವಾಗ ಏನಾಗುತ್ತೆ, ಮಣ್ಣಲ್ಲಿ ಆರ್ಗ್ಯಾನಿಕ್ ಮ್ಯಾಟರೇ ಇಲ್ಲ ಅಂತಂದರೆ ಆ ಆರ್ಗ್ಯಾನಿಕ್ ಮ್ಯಾಟರಿಂದ ಸಿಗ್ತಕ್ಕಂಥ ನ್ಯೂಟ್ರಿಯೆಂಟ್ಸ್ಗಳು ಪ್ಲ್ಯಾಂಟ್ಸ್ಗೆ ದೊರಕೋದಿಲ್ಲ. ಆವಾಗ ಆ ಒಂದು ಗಿಡಗಳ ಬೆಳವಣಿಗೆಯಲ್ಲಿ ಕುಂಠಿತವನ್ನು ನಾವು ನೋಡ್ತೀವಿ. ಅದರಿಂದ ಏನಾಗುತ್ತೆ ಅಂತಂದರೆ ಆ ಒಂದು ಗಿಡಗಳಿಂದ ನಾವು ಈಲ್ಡ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀವೋ ಅಷ್ಟು ಬರಲ್ಲ. ಈಗ ರೈತರು ಏನು ಮಾಡ್ತಾರೆ, ನಾನು ಇವತ್ತು ಯೂರಿಯಾ ಹಾಕಿದ್ದೀನಿ ಅಂತಂದರೆ ನಾಳೆ ನಾನು ಹೋಗಿ ನೋಡಿದಾಗ ನನ್ನ ಹೊಲದಲ್ಲಿ ಚೆನ್ನಾಗಿ ಬೆಳೆದಿರುತ್ತೆ ಅಂತಂದರೆ ಅವ್ರಿಗೇನು, ನಾನು ಯೂರಿಯಾ ಹಾಕಿದರೆ ನನಗೆ ಬೆಳೆ ಚೆನ್ನಾಗಿ ಬೆಳೆಯುತ್ತೆ, ನನಗೆ ಚೆನ್ನಾಗಿ ಈಲ್ಡ್ ಸಿಗುತ್ತೆ ಅಂತ. ಓಕೆ, 1 ವರ್ಷ ಸಿಗುತ್ತೆ, 2 ವರ್ಷ ಸಿಗುತ್ತೆ, ನಿಂಗೆ ಮುಂದಿನ ವರ್ಷ ಇಷ್ಟೆಲ್ಲ ಅಮೋನಿಯಾದಿಂದ ಎಫೆಕ್ಟ್ ಆಗೋದ್ರಿಂದ ನಿನ್ನ ಬೆಳೆ ಸಿಗಲ್ಲ. ಸೊ ಅವಾಗ ನೀನೇನು ಮಾಡ್ತೀಯ, ನಾನು ಇಷ್ಟೆಲ್ಲ ಹಾಕಿದ್ರು, ಇಷ್ಟೆಲ್ಲ ಖರ್ಚು ಮಾಡಿದ್ರು ನನಗೆ ಬೆಳೆ ಸಿಗ್ತಿಲ್ಲ ಅಂತಂದೇಳಿ ನೀನು ಆತ್ಮಹತ್ಯೆಗೆ ಹೋಗ್ತೀಯ. ಅದೇ ಇದೊಂದು ಎಫೆಕ್ಟ್ ಅಮೋನಿಯಾದು. ಇದು ಬಿಟ್ಟು ಇನ್ನೊಂದು ಏನು ಎಫೆಕ್ಟ್ ಅಪ್ಪ ಅಂತಂದರೆ ಈ ಅಮೋನಿಯಾ ಕೆಲವೊಂದು ರಿಸರ್ಚ್ ಪೇಪರ್ಸಲ್ಲಿ ಹೇಳಿದ್ದಾರೆ, ಅಮೋನಿಯಾನ ಹಾಕೋದ್ರಿಂದ ಸಾಯಿಲ್ಗೆ ಮಣ್ಣಿನ
ಸಾಯಿಲ್ ಸ್ಟ್ರಕ್ಚರ್ ಅಂತ ನಾವೇನು ಹೇಳ್ತೀವಿ, ಮಣ್ಣಿನ ರಚನೆ ಅದು ಬದಲಾವಣೆ ಆಗುತ್ತೆ. ಮತ್ತು ಈ ಅಮೋನಿಯಾ ಹೈಡ್ರಾಕ್ಸೈಡನ್ನು ನಾವು ನ್ಯೂಟ್ರಲ್ ಸಾಯಿಲು, ಅಸಿಡಿಕ್ ಸಾಯಿಲು ಈ ಥರ ಸಾಯಿಲ್ಗಳು ಹಾಕೋದ್ರಿಂದ ಆ ಒಂದು ಮಣ್ಣಲ್ಲಿರ್ತಕ್ಕಂತಹ ಪೋಷಕಾಂಶಗಳೆಲ್ಲ ನ್ಯೂಟ್ರಲ್ ಸಾಯಿಲಲ್ಲಿ ಹಾಕಿದಾಗ ಎಲ್ಲ ಒಂದು ಕಡೆ ಹೋಗ್ಬಿಟ್ಟು ಹೆಪ್ಪುಗಟ್ಟಿಬಿಡುತ್ತೆ, ಅಥವಾ ಅಸಿಡಿಕ್ ಸಾಯಿಲಲ್ಲಿ ಅಮೋನಿಯಾ ಹಾಕಿದಾಗ ಡಿಸ್ಪರ್ಸ್ ಆಗೋಗ್ಬಿಡುತ್ತೆ. ಈ ಥರ ಆದಾಗ ಮಣ್ಣಲ್ಲಿರ್ತಕ್ಕಂಥ ಪೋಷಕಾಂಶಗಳೆಲ್ಲ ಗುಣಲಕ್ಷಣಗಳು ಬದಲಾವಣೆಯಾಗಿ ಮತ್ತು ಆ ಒಂದು ಮಣ್ಣಿನ ಭೌತಿಕ ಗುಣಲಕ್ಷಣಗಳು ಬದಲಾವಣೆ ಆಗುತ್ತೆ. ಆಗ ಗಿಡಗಳಿಗೆ ಸರಿಯಾಗಿ ಇರ್ತಕ್ಕಂಥ ಪೋಷಕಾಂಶಗಳು ದೊರಕೋದಿಲ್ಲ. ಈ ಅಮೋನಿಯಾದಿಂದ ಗಿಡಗಳಿಗೆ ಅಷ್ಟೇ ಅಲ್ಲದೆ ಮನುಷ್ಯನಿಗೆ, ಜೀವಿಗಳಿಗೂ ಸಹ ಎಫೆಕ್ಟ್ ಮಾಡುತ್ತೆ. ಸೊ ಅಮೋನಿಯಾನ ನಾವು ಸಾಯಿಲಲ್ಲಿ ಅಪ್ಲೈ ಮಾಡಬಾರ್ದು. ಇನ್ನು ಈ ಕೋಳಿ ಗೊಬ್ಬರದಲ್ಲೂ 50-90% ಅಮೋನಿಯಾ ಇರುತ್ತೆ. ಈಗ ರೈತರು ಏನು ಮಾಡ್ತಾರೆ ಅಂದರೆ ಡೈರೆಕ್ಟಾಗಿ ಕೋಳಿ ಗೊಬ್ಬರನ ತೊಗೊಂಡೋಗ್ಬಿಟ್ಟು ಫಾರ್ಮಿಗೆ ಹಾಕಿಬಿಡ್ತಾರೆ. ಆವಾಗ ಏನಾಗುತ್ತೆ, ಆ ಒಂದು ಕೋಳಿ ಗೊಬ್ಬರದಿಂದ ಅಮೋನಿಯಂ ಗ್ಯಾಸ್ ರಿಲೀಸ್ ಆಗಿ ಅದು ಗಿಡಗಳ ಎಲೆಗಳು ಮತ್ತು ಬೇರುಗಳ ಮೇಲೆ ಎಫೆಕ್ಟ್ ಆಗಿ ಆ ಗಿಡಗಳ ಬೆಳವಣಿಗೆ ಹಾಳಾಗುತ್ತೆ. ಸೊ ಅದರಿಂದ ರೈತರು ಏನು ಮಾಡಬೇಕು ಅಂತಂದರೆ ಈ ಕೋಳಿ ಗೊಬ್ಬರ ಮತ್ತು ಕುರಿ ಗೊಬ್ಬರ, ಆಮೇಲೆ ದನದ ಗೊಬ್ಬರ ಇದನ್ನೆಲ್ಲ ತೊಗೊಂಡೋಗಿ ಒಂದು ಕಡೆ ಹಾಕಿ ಅದನ್ನು ಕಂಪ್ಲೀಟಾಗಿ ಡಿಕಂಪೋಸ್ ಮಾಡಿ ಅದಾದಮೇಲೆ ಅದನ್ನು ಅವರು ಮಣ್ಣಿಗೆ ಹಾಕಿದ್ದೇ ಆದಲ್ಲಿ ಆ ಮಣ್ಣಿನ ಆರೋಗ್ಯನೂ ಚೆನ್ನಾಗಿರುತ್ತೆ, ಸುತ್ತಮುತ್ತಲಿನ ಎನ್ವಿರಾನ್ಮೆಂಟು ಸಹ ಚೆನ್ನಾಗಿರುತ್ತೆ. ಮತ್ತು ಈಗ ನೀವು ಯೂರಿಯಾನ ಸಾಯಿಲ್ಗೆ ಹಾಕಿದಾಗ ಅದರಿಂದ ವರ್ಟಲೈಸೇಷನ್ ಆಗಿಬಿಟ್ಟು ಅದರಿಂದ ಅಮೋನಿಯಾ ಗ್ಯಾಸ್ ರಿಲೀಸ್ ಆಗುತ್ತೆ. ಅದರಿಂದನೂ ಸಹ ಮಣ್ಣಿಗೆ ಎಫೆಕ್ಟ್ ಆಗುತ್ತೆ ಮತ್ತು ಎನ್ವಿರಾನ್ಮೆಂಟ್ಗೂ ಎಫೆಕ್ಟ್ ಆಗುತ್ತೆ. ಈ ರೈತರು ತಮ್ಮ ದುಡ್ಡನ್ನು ಕೊಟ್ಬಿಟ್ಟು ಏನು ಮಾಡ್ತಿದ್ದಾರೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ತಾವೇ ತಮ್ಮ ದುಡ್ಡನ್ನು ಕೊಟ್ಟು ತಮ್ಮ ಮಣ್ಣಿನ ಆರೋಗ್ಯವನ್ನು ಹಾಳು ಮಾಡ್ತಾ ಇದ್ದಾರೆ. ದಯವಿಟ್ಟು ಹಾಗೆ ಮಾಡೋಕ್ಕೆ ಹೋಗಬೇಡಿ. ನೀವು ನಿಮ್ಮ VP ಸರ್, ಹೆಗ್ಡೆ ಸರ್ ಅಂತ ಒಂದು ಆರ್ಗ್ಯಾನಿಕ್ ಫಾರ್ಮಿಂಗ್ ತಿಳ್ಕೊಂಡಿರೋರ ಹತ್ರ ಬಂದುಬಿಟ್ಟು ಸಲಹೆನ ಪಡ್ಕೊಳ್ಳಿ. ಯಾವ ರೀತಿ ನಾವು ಕಾಂಪೋಸ್ಟಿಂಗ್ ಮಾಡಬೇಕು, ವರ್ಮಿ ಕಾಂಪೋಸ್ಟಿಂಗ್ ಮಾಡಬೇಕು, ನಮ್ಮ ಫಾರ್ಮಲ್ಲಿ ಇರ್ತಕ್ಕಂಥ ವಸ್ತುಗಳನ್ನು ನಾವು ಯೂಸ್ ಮಾಡಿಕೊಂಡು ಯಾವ ರೀತಿ ನಾನು ಫಾರ್ಮಿಂಗನ್ನು ಮಾಡಬೇಕು, ಆರ್ಗ್ಯಾನಿಕ್ ಫಾರ್ಮಿಂಗನ್ನು ಅನ್ನೋದನ್ನೆಲ್ಲ ತಿಳ್ಕೊಂಬಿಟ್ಟು ನೀವು ಅದನ್ನು ಹೋಗಿ ಅಳವಡಿಸ್ಕೊಂಡಿದ್ದೇ ಆದಲ್ಲಿ ನಿಮ್ಮ ಮಣ್ಣಿನ ಆರೋಗ್ಯನೂ ಚೆನ್ನಾಗಿರುತ್ತೆ, ಅದ್ರ ಜೊತೆಗೆ ನೀವು ಚೆನ್ನಾಗಿರ್ತೀರಾ ಮತ್ತು ನಿಮ್ಮ ಕಾಸ್ಟ್ ಆಫ್ ಕಲ್ಟಿವೇಷನ್ ಅಂತ ನಾವು ಏನು ಹೇಳ್ತೀವೋ ಅದು ಕೂಡ ಕಡಿಮೆ ಆಗುತ್ತೆ. ನೀವು ಸುಮ್ಮನೆ ಯೂರಿಯಾ ಫರ್ಟಿಲೈಸರ್ ಅಥವಾ ಬೇರೆ ಫರ್ಟಿಲೈಸರ್ ತೊಗೊಳೋದ್ರಲ್ಲಿ ಹಣನ ದುಂದುವೆಚ್ಚ ಮಾಡೋದ್ರ ಬದಲು ಅದೇ ಹಣನ ನೀವು ಬೇರೆದಕ್ಕೆ ಯೂಸ್ ಮಾಡಿಕೊಂಡು ಆಮೇಲೆ ಈ ಥರ ಎಲ್ಲ ಮಾಡೋದ್ರಿಂದ ನಿಮ್ಮ ಕಾಸ್ಟ್ ಆಫ್ ಕಲ್ಟಿವೇಷನ್ನು ರಿಡ್ಯೂಸ್ ಆಗುತ್ತೆ, ನಿಮಗೆ ಒಳ್ಳೆಯ ಈಲ್ಡು ಸಹ ಬರುತ್ತೆ. ಸೊ ಈಗಿನ ಯುವ ಜನತೆಗೆ ಏನು ಹೇಳ್ತೀನಿ ನಾನು ಅಂತಂದರೆ, ನಾನು ಒಬ್ಬಳು ಅಗ್ರಿಕಲ್ಚರ್ ಸ್ಟೂಡೆಂಟ್ ಆಗಿಬಿಟ್ಟು ಇಷ್ಟು ದಿನ ನನಗೂ ಗೊತ್ತಿರಲ್ಲ ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ. ಈಗ ನನಗೆ ಕಂಪ್ಲೀಟಾಗಿ ತಿಳಿದಿರೋದ್ರಿಂದ ನಾನು ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ರೈತರಿಗೆ ನಾನು ಸಹ ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಎಲ್ಲರೂ ಸಹ ಸಾವಯವ ಕೃಷಿಯ ಕಡೆ ತಮ್ಮ ಮುಖವನ್ನು ಮಾಡಬೇಕು. ಕೆಮಿಕಲ್ ಫರ್ಟಿಲೈಸರ್ ಕಂಪ್ಲೀಟಾಗಿ ಬಿಟ್ಟು ಅದು ಫ್ಯೂಚರ್ಗೂ ಸಹ ಯೋಚನೆ ಮಾಡಬೇಕು. ನಾವು ಈಗ ನಮ್ಮ ಮಣ್ಣನ್ನು ಕಲುಷಿತ ಮಾಡಿದರೆ ನಮ್ಮ ಫ್ಯೂಚರಲ್ಲಿ ಬರ್ತಕ್ಕಂಥ ನಮ್ಮ ಫ್ಯೂಚರ್ ಜನ್ರೇಷನ್ ಅವ್ರಿಗೂ ಮಣ್ಣು ಸಿಗಲ್ಲ, ಅವ್ರು ಏನು ಕ್ರಾಪ್ ಬೆಳ್ಕೋತಾರೆ. ಸೊ ಈಗ ನಾವು ಈಗಲಿಂದನೇ ಆರ್ಗ್ಯಾನಿಕ್ ಫಾರ್ಮಿಂಗ್ ಕಡೆ ನಾವು ತಿರುಗಿದ್ರೆ ಫ್ಯೂಚರ್ ಜನ್ರೇಷನ್ಗೂ ಸಹ ತುಂಬ ಹೆಲ್ಪ್ ಆಗುತ್ತೆ. ಅವ್ರಿಗೂ ಸಹ ನಾವೇನೋ ಬಿಟ್ಟಿದ್ದೀವಿ, ಅವ್ರಿಗೂ ನಮಗೂ ಉಳಿಸಿದ್ದಾರೆ ಅನ್ನೋ ಫೀಲಿಂಗ್ ಅವ್ರಿಗೆ ಬರುತ್ತೆ. ಇಷ್ಟನ್ನು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಇಷ್ಟೆಲ್ಲ ಮಾತಾಡೋದಕ್ಕೆ ನನಗೆ ಪ್ಲಾಟ್ಫಾರ್ಮ್ ಕೊಟ್ಟಂತಹ ಮೈ ನೇಚರ್ ಇಂಡಿಯಾ ಅವ್ರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.